ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಒಂದು ಬ್ಯುಸಿ ಡೇ ರಿಯಲಿಸ್ಟಿಕ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗಲ್ಲಿ ಪೂಜಾ ಇರ್ಬೋದು, ಕುಕಿಂಗ್ ಇರ್ಬೋದು, ಕಿಚನ್ ಕ್ಲೀನಿಂಗ್, ಆರ್ಗನೈಸೇಷನ್ ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಮಲ್ಟಿ ಟಾಸ್ಕಿಂಗ್ ಮಾಡೋ ಅಂಥವ್ರಿಗೆ ಈ ವಿಡಿಯೋ ಒಂದು ಸ್ವಲ್ಪ ಮೋಟಿವೇಶನಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಈ ವಿಡಿಯೋನ ಅರ್ಲಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಹೆಲ್ಪರ್ ಬರೋದಕ್ಕಿಂತ ಮುಂಚೆ ಕಾರ್ತಿಕ್ ಮಾಸದ ಡೆಕೋರೇಷನ್ಸ್ ಎಲ್ಲ ಏನು ಮಾಡಿದ್ದೆ ಅದನ್ನೆಲ್ಲ ಕೂಡ ತೆಗಿತಾ ಇದ್ದೀನಿ. ಸೊ ಹಬ್ಬಕ್ಕೆ ನಾನು ಯಾವ್ಯಾವ ರೀತಿ ಡೆಕೋರೇಷನ್ ಮಾಡಿದ್ದೆ ಅನ್ನೋದನ್ನು ಈಗಾಗಲೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ದೀಪಾವಳಿ ವ್ಲಾಗ್ ಅನ್ನೋ ಒಂದು ವಿಡಿಯೋನ ಚೆಕ್ ಮಾಡಿದ್ರೆ ಡೀಟೇಲ್ ಇನ್ಫಾರ್ಮೇಷನ್ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಕೆಲವೊಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಕೂಡ ಹ್ಯಾಂಗ್ ಮಾಡಿದ್ದೆ, ಅದನ್ನೆಲ್ಲ ಕೂಡ ತೆಗೆದಿಟ್ಟು ಇನ್ನು ಈ ಲೈಟಿಂಗ್ಸ್ ಎಲ್ಲ ಏನು ಹಾಕಿದ್ದೆ ಸ್ಟಾರ್ ಲೈಟಿಂಗ್ಸು ಅದನ್ನೆಲ್ಲ ಕೂಡ ತೆಗಿತಾ ಇದ್ದೀನಿ. ಈ ಸ್ಟಾರ್ ಲೈಟಿಂಗ್ಸ್ನ ಆಲ್ಮೋಸ್ಟ್ 3 to 4 years ಬ್ಯಾಕ್ ತೊಗೊಂಡಿರೋವಂಥದ್ದು. ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೂ ಅಂದರೆ ತುಂಬ ವರ್ಷಗಳವರೆಗೂ ಬಾಳಿಕೆ ಬರುತ್ತೆ. ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಒಂದು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಎತ್ತಿಡ್ತೀನಿ. ಈಗ ಏನೇನು ತೆಗೆದಿದ್ದೀನಿ ಅದನ್ನೆಲ್ಲ ಕೂಡ ಈ ಥರ ಸೆಂಟರ್ ಟೇಬಲ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇನ್ನು ಕೆಲವೊಂದು ಕಡೆ ಎಲ್ಲ ಕೂಡ ಈ ರೀತಿ ಆರ್ಟಿಫಿಷಿಯಲ್ ಗಾರ್ಲ್ಯಾಂಡ್ಸ್ನ ಯೂಸ್ ಮಾಡಿದ್ದೆ, ಅದನ್ನೆಲ್ಲ ಕೂಡ ತೆಗಿತಾ ಇದ್ದೀನಿ. ಮನೇನ ಕಲರ್ಫುಲ್ ಆಗಿ ಡೆಕೋರೇಷನ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ತಾ ಇರುವಂತಹ ಆರ್ಟಿಫಿಷಿಯಲ್ ಫ್ಲವರ್ ಗಾರ್ಲ್ಯಾಂಡ್ಸ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲ ರೀತಿಯ ಹಬ್ಬಗಳಿಗೂ ಕೂಡ ಮನೇನ ಡೆಕೋರೇಟ್ ಮಾಡ್ತಾ ಇರ್ತೀವಲ್ವ, ಈ ರೀತಿ ಕಲರ್ಫುಲ್ನೆಸ್ನ ಆ್ಯಡ್ ಮಾಡಿದಾಗ ಇನ್ನೂ ಬ್ಯೂಟಿ ಅನ್ನೋದು ಹೆಚ್ಚಾಗುತ್ತೆ. ಇದನ್ನೆಲ್ಲ ಕೂಡ ತೆಗೆದು ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಯೂಶಲಿ ನೀವು ಅಬ್ಸರ್ವ್ ಮಾಡಿದರೆ ಈ ಒಂದು ಫ್ಲವರ್ಸ್ನೆಲ್ಲ ಕೂಡ ಎವ್ರಿ ಇಯರ್ ದೀಪಾವಳಿ ಡೆಕೋರೇಷನ್ಗೆ ಯೂಸ್ ಮಾಡ್ತಾ ಇರ್ತೀವಿ. ಒಂದೆರಡು ದಿನಕ್ಕಾದರೆ ನ್ಯಾಚುರಲ್ ಫ್ಲವರ್ಸ್ನೇ ಯೂಸ್ ಮಾಡ್ಬೋದು. ಅದೇ ಕಾರ್ತಿಕ್ ಮಾಸ ಶ್ರಾವಣ ಮಾಸದಲ್ಲಿ ತುಂಬ ದಿನಗಳವರೆಗೂ ಡೆಕೋರೇಷನ್ನ ಇಟ್ಕೊಂಡಿರ್ತೀವಲ್ವಾ, ಸೊ ಅದಕ್ಕೆ ಈ ರೀತಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಆದ್ರೇ ಬೆಟರು. ಇದರ ಲಿಂಕ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ನಾನು ಮಾಡಿರುವಂಥ ಡೆಕೋರೇಷನ್ ನೋಡಿ ಮಕ್ಕಳು ಕೂಡ ಇನ್ಸ್ಪೈರ್ಡ್ ಆಗಿ ಅವರ ರೂಮ್ನ ಅವರು ಈ ರೀತಿ ಡೆಕೋರೇಷನ್ ಮಾಡ್ಕೊಂಡಿದ್ರು. ಅದನ್ನೆಲ್ಲ ಕೂಡ ರಿಮೂವ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಈ ಥರ ಫ್ಲವರ್ಸ್ ಹಾರಗಳೆಲ್ಲ ಯೂಸ್ ಮಾಡಿದಾಗ ಅದನ್ನು ವಾಶ್ ಮಾಡಿ ಆಮೇಲೆ ಸ್ಟೋರ್ ಮಾಡ್ತಿದ್ದೆ. ಬಟ್ ಇವತ್ತಿನ ದಿನ ಅಷ್ಟೆಲ್ಲ ಟೈಮ್ ಇಲ್ಲದೆ ಇರೋ ಕಾರಣ ನಾನು ನೀಟಾಗಿ ಒಂದು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸತಿ ನಾರ್ಮಲ್ ಶಾಂಪೂ ವಾಟರಲ್ಲಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪಾಂಪಾಮ್ಸ್ ಇರುವಂತಹ ರಂಗೋಲಿ ಸ್ಟೆಮ್ ಸೆಲ್ಸ್ನ ಕೂಡ ನಾನು ಆಲ್ಮೋಸ್ಟ್ 2 years ಬ್ಯಾಕ್ ತೊಗೊಂಡಿದ್ದೆ. ಅದನ್ನು ಕೂಡ ಕವರ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇನ್ನು ಈ ಥರ ಫ್ಲವರ್ಸ್ನ ಆನ್ಲೈನಲ್ಲಿ ತೊಗೊಂಡಾಗ್ಲೂ ಕೂಡ ಈ ಬ್ಯಾಗಲ್ಲಿ ಹಾಕಿ ಕೊಟ್ಟಿದ್ರು, ಅದೇ ಬ್ಯಾಗಲ್ಲಿ ನಾನು ಎಲ್ಲ ಫ್ಲವರ್ಸ್ನ ಹಾಕಿ ಇಡ್ತಾ ಇದ್ದೀನಿ. ಇದಲ್ಲದೆ ಇನ್ನೂ ಎಕ್ಸ್ಟ್ರಾ ಡೆಕೋರೇಟಿವ್ ಸ್ಟಫ್ ಅನ್ನೋದು ಇದೆ, ಬಟ್ ಈ ಬಾರಿ ಸ್ವಲ್ಪ ಸಿಂಪಲ್ ಆಗಿ ಡೆಕೋರೇಷನ್ ಅನ್ನೋದು ಮಾಡಿದ್ದೆ. ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇನ್ನೂ ಪಾಂಪಾಮ್ ಸ್ಟೆಮ್ ಸಿಲ್ಸ್ ಎಲ್ಲನೂ ಇದೆ. ಇನ್ನು ಒಂದು ಪ್ಲಾಸ್ಟಿಕ್ ಬಾಕ್ಸ್ ತೆಗೆದಿಟ್ಟೆ ಅಲ್ವಾ, ಅದರಲ್ಲಿ ರಂಗೋಲಿ ಸ್ಟೆಮ್ ಸಿಲ್ಸ್ ಅನ್ನೋದು ಇಡಬೇಕು. ಅಂದರೆ ನಾರ್ಮಲ್ ಆಗಿ ಪುಟ್ಟದಾಗಿರುವಂಥ ಡಿಸೈನ್ಸ್ ಎಲ್ಲ ಪರ್ಲ್ ಡಿಸೈನ್ಸ್ ಎಲ್ಲ ಬಂದಿರುತ್ತೆ, ಅದನ್ನು ಜಾಯಿನ್ ಮಾಡಿದ್ರೆ ಒಂದು ರಂಗೋಲಿ ಡಿಸೈನ್ ಅನ್ನೋದು ಬರುತ್ತೆ ಅಲ್ವಾ. ಅಂದರೆ ಈಗ ತೆಗಿತಾ ಇದ್ದೀನಿ ನೋಡಿ, ಇದೆಲ್ಲ ಕೂಡ ರಂಗೋಲಿಗೆ ಬಂದಿರೋವಂಥ ಅಟ್ಯಾಚ್ಮೆಂಟ್ಸೇ. ಇದನ್ನು ಯೂಸ್ ಮಾಡಿಕೊಂಡು ಒಂದು 2 ಏರಿಯಾದಲ್ಲಿ ನಾನು ಡೆಕೋರೇಷನ್ ಅನ್ನೋದು ಮಾಡಿದ್ದೆ. ಮೇ ಬಿ ನೀವೇನಾದ್ರು ದೀಪಾವಳಿ ವ್ಲಾಗ್ನ ನೋಡಿದರೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಈ ಡೆಕೋರೇಟಿವ್ ಸ್ಟಫ್ ಎಲ್ಲ ಕೂಡ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಾರ್ಡ್ಬೋರ್ಡ್ ಬಾಕ್ಸಸ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈ ಕಾರ್ಡ್ಬೋರ್ಡ್ ಬಾಕ್ಸಸ್ನ ನೀವೇನಾದ್ರು ಕಬೋರ್ಡ್ ಒಳಗಡೆ ಇಡ್ತೀರಾ ಅನ್ನೋದಾದರೆ ಆದಷ್ಟು ಸ್ಟ್ರಾಂಗ್ ಆಗಿರುವಂತಹ ಬಾಕ್ಸಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೆಟರು. ಒಂದು ಸ್ವಲ್ಪ ತೆಳುವಾಗಿರುವಂಥ ಕಾರ್ಡ್ಬೋರ್ಡ್ ಶೀಟ್ಸ್ನ ಯೂಸ್ ಮಾಡಿ ನಾವು ಕಬೋರ್ಡ್ಸಲ್ಲಿ ಏನಾದ್ರು ಆರ್ಗನೈಸ್ ಮಾಡೋದಾದರೆ ಒಂದು ರೀತಿ ಬ್ಯಾಡ್ ಸ್ಮೆಲ್ ಅನ್ನೋದು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಸ್ಟ್ರಾಂಗ್ ಆಗಿರುವಂಥ ಕಾರ್ಡ್ಬೋರ್ಡ್ ಬಾಕ್ಸಸ್ನ ತೊಗೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ರ ಪ್ಲಾಸ್ಟಿಕ್ ಬಾಕ್ಸಸ್ ಇದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅಥವಾ ನೀವು ಕುಕ್ಕರ್ಸ್ ಅಥವಾ ಕುಕ್ವೇರ್ಸ್ ಎಲ್ಲ ತೊಗೊಂಡಾಗ ಈ ಥರ ನಿಮಗೆ ಕಾರ್ಡ್ಬೋರ್ಡ್ ಬಾಕ್ಸ್ ಮೇಲೆ ಒಂದು ರೀತಿ ಕವರ್ ಅನ್ನೋದು ಹಾಕಿರ್ತಾರೆ, ಅಂದರೆ ವೈಟ್ ಕಲರ್ ಏನು ನೋಡಿದ್ರಿ ಆ ಥರ ಹಾಕಿರ್ತಾರಲ್ವ, ಅಂಥ ಬಾಕ್ಸಸ್ ಆದರೆ ಬ್ಯಾಡ್ ಸ್ಮೆಲ್ ಅನ್ನೋದು ಅವಾಯ್ಡ್ ಆಗುತ್ತೆ. ಇನ್ನು ತುಳಸಿ ಹಬ್ಬದ ದಿವಸ ಯೂಸ್ ಮಾಡಿರುವಂಥ ದೀಪಗಳನ್ನೆಲ್ಲ ಅವತ್ತೇ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ 1 to 2 days ಗ್ಯಾಪ್ ತೊಗೊಂಡು ಈಗ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾನು ಪೂಜೆಯಲ್ಲಿ ಯೂಸ್ ಮಾಡಿರುವಂಥ ಹೂಗಳೆಲ್ಲ ಕೂಡ ಒಂದು ಬ್ಯಾಗಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಟೆರೇಸ್ ಗಾರ್ಡನ್ ಇರೋದ್ರಿಂದ ಗಾರ್ಡನ್ಗೆ ಈ ಹೂಗಳನ್ನೆಲ್ಲನೂ ಹಾಕ್ತೀನಿ. ಒಂದು ವೇಳೆ ನಿಮ್ಮ ಮನೇಲಿ ಯಾವುದೇ ರೀತಿ ಪಾಟ್ಸು ಪ್ಲಾಂಟ್ಸ್ ಇಲ್ಲ ಅನ್ನೋದಾದರೆ ಇದನ್ನು ಡೈರೆಕ್ಟಾಗಿ ತೊಗೊಂಡೋಗಿ ವಾಟರಲ್ಲಿ ಅಥವಾ ಎಲ್ಲಾದರೂ ಗಿಡಗಳಿದ್ದರೆ ಆ ಬುಡದಲ್ಲಿ ಹಾಕ್ಬೋದು.
ಈ ಬತ್ತಿಗಳೆಲ್ಲ ಕೂಡ ತೆಗೆದ್ಬಿಟ್ಟು ಅದರಲ್ಲಿ ನಾನು ಏನು ಯೂಸ್ ಮಾಡಿದ್ದೆ ನೆಲ್ಲಿಕಾಯಿ ಅದನ್ನ ಕೂಡ ಈ ರೀತಿ ನೀಟಾಗಿ ತೆಗಿತಾ ಇದ್ದೀನಿ. ಮಣ್ಣಿನ ದೀಪಗಳನ್ನ ಯಾವ ಥರ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಈಗಾಗಲೇ ಕೆಲವೊಂದು ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಫಸ್ಟಿಗೆ ನಾನು ದೀಪಗಳೆಲ್ಲ ಕೂಡ ಕಿಚನಲ್ಲಿ ತೊಗೊಂಡು ಬಂದಿದ್ದೀನಿ. ಈ ದೀಪಗಳು ಇಡಿಸೋ ಅಷ್ಟು ಒಂದು ಅಗಲವಾಗಿರುವಂಥ ಪಾತ್ರೆನ ತಗೊಳ್ತಾ ಇದ್ದೀನಿ. ನನ್ನ ಹತ್ರ ಇಡ್ಲಿ ಪಾತ್ರೆ ಇದೆ, ಅದು ಸ್ವಲ್ಪ ಅಗಲವಾಗಿರೋದ್ರಿಂದ ಅದನ್ನೇ ತಗೊಳ್ತಾ ಇದ್ದೀನಿ. ಇದು ಪ್ಯಾನ್ ಥರ ಯೂಸ್ ಮಾಡ್ಕೊಳ್ಬೋದು, ಬಾಣಲಿ ಥರ ಯೂಸ್ ಮಾಡ್ಕೊಳ್ಬೋದು, ಸೊಪ್ಪು ಎಲ್ಲ ತೊಳೆಯೋದಕ್ಕೋಸ್ಕರ ಕೂಡ ಯೂಸ್ ಮಾಡ್ಕೊಳ್ಬೋದು. ಅಂದರೆ ಈ ಪ್ಯಾನ್ ಸ್ವಲ್ಪ ಅಗಲವಾಗಿರೋ ಕಾರಣ ಇದನ್ನ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಇದ್ರ ಲಿಂಕ್ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇದರಲ್ಲಿ ನೀರು ಬೆಚ್ಚಗೆ ಆದಮೇಲೆ ಸ್ವಲ್ಪ ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ಕೊಂಡು ಅದರಲ್ಲೇ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಈ ಸೋಡಾನ ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ದೀಪಗಳು ತೊಳೆಯೋಕ್ಕೆ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಒಂದು ವೇಳೆ ನೀವು ದೀಪಗಳನ್ನ ನೆನೆಸಿಟ್ಟು ಆಮೇಲೆ ಅಡುಗೆ ಸೋಡಾನ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತೀರಾ ಅನ್ನೋದಾದರೆ ವೈಟ್ ಪ್ಯಾಚಸ್ ಅನ್ನೋದು ದೀಪಗಳ ಮೇಲೆ ಉಳ್ಕೊಂಡ್ಬಿಡುತ್ತೆ. ಒಂದು 5-10 ನಿಮಿಷ ನೆನೆಸಿಟ್ಟಿದ್ದೀನಿ. ಅಷ್ಟರಲ್ಲಿ ಈ ಬೆಳ್ಳಿ ದೀಪಗಳೆಲ್ಲ ಏನು ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಕೂಡ ಒಂದು ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋಸಲ್ಲಿ ಹೇಳಿದ್ದೆ ಪ್ರತಿದಿನ ಪೂಜೆಗೆ ಯೂಸ್ ಮಾಡುವಂಥ ದೀಪಗಳನ್ನ ನೀಟಾಗಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡ್ಕೊಳ್ಬೇಕು ಅಂತ. ಆ ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದರು, ಕಾಮಾಕ್ಷಿ ದೀಪನ ಕೂಡ ಪ್ರತಿದಿನ ತೊಳಿತೀರಾ ಅಂತ. ಇಲ್ಲ, ಡೈಲಿ ಕೂಡ ಈಗ ವಿಡಿಯೋದಲ್ಲಿ ಏನು ನೋಡಿದ್ರಿ, ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ವೈಪ್ ಮಾಡಿದ್ನಲ್ಲ, ಈ ಥರ ವೈಪ್ ಮಾಡ್ಕೊಳ್ತೀನಿ. ಅದು ಬಿಟ್ಟರೆ ವಾರಕ್ಕೆ ಒಮ್ಮೆ ಅಥವಾ 2 ಬಾರಿ ಈ ಕಾಮಾಕ್ಷಿ ದೀಪನ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆಯಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಇನ್ನು ಕೆಲವೊಂದು ಗ್ರಾಸರೀಸ್ ಎಲ್ಲ ಎತ್ತಿಡಬೇಕು, ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಆಗಲೇ ತೋರಿಸ್ದೆ ಅಲ್ವಾ ಪೂಜೆಯಲ್ಲಿ ಯೂಸ್ ಮಾಡಿರುವಂಥ ಹೂಗಳನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕಿದ್ದೀನಿ ಅಂತ. ಅದರಲ್ಲೇ ಇನ್ನೂ ಕೆಲವೊಂದು ಹೂಗಳೆಲ್ಲನೂ ಹಾಕಬೇಕಾಗಿತ್ತು. ಅಂದರೆ ಪ್ರತಿನಿತ್ಯ ಪೂಜೆ ಮಾಡುವಾಗ ಹಿಂದಿನ ದಿನ ಏನು ಹೂಗಳಿಟ್ಟಿರ್ತೀವಿ ಅದನ್ನೆಲ್ಲ ತೆಗೆದು ಎಂಟ್ರಿವೇಲಿರುವಂಥ ಗಿಡಗಳಿಗೆ ಹಾಕಿರ್ತೀನಿ. ಆ ಹೂಗಳನ್ನೆಲ್ಲ ಕೂಡ ವಾರಕ್ಕೊಮ್ಮೆ ಈ ಥರ ತೆಗೆದ್ಬಿಟ್ಟು ಟೆರೆಸಲ್ಲಿರುವಂಥ ಗಿಡಗಳಿಗೆ ಹಾಕ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಗಿಡಗಳಿಗೆ ಫರ್ಟಿಲೈಸರ್ ಆಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಈ ಹೂಗಳಲ್ಲಿರುವಂಥ ಬೀಜಗಳಿಂದ ಹೊಸ ಗಿಡಗಳು ಹುಟ್ಟಿ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹೂಗಳನ್ನ ಹಾಕ್ಬಿಟ್ಟು ಈ ಬ್ಯಾಗ್ನ ಕೂಡ ನೀಟಾಗಿ ತೊಳಿತಾ ಇದ್ದೀನಿ. ಇನ್ನು ಇವತ್ತಿನ ಪೂಜೆಗೆ ಬೇಕಾಗಿರುವಂತಹ ಹೂಗಳನ್ನ ಈ ಥರ ಟೆರೇಸಲ್ಲಿ ಏನೇನು ಬಿಟ್ಟಿದೆ ಅದನ್ನು ಕಿತ್ಕೊಳ್ತಾ ಇದ್ದೀನಿ. ಸ್ಟ್ರಾಬೆರಿ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ. ಪ್ರತಿನಿತ್ಯ ಕೂಡ 2-3 ಸ್ಟ್ರಾಬೆರೀಸ್ ಸಿಗ್ತಾನೆ ಇರುತ್ತೆ. ದೇವ್ರ ಪೂಜೆ ನೈವೇದ್ಯಕ್ಕೆ ಇದೇ ಫ್ರೂಟ್ಸ್ನ ಇಡ್ತಾ ಇದ್ದೀನಿ. ಹೇರ್ ಪ್ಯಾಕ್ ಹಾಕ್ಕೊಳ್ಬೇಕಾಗಿತ್ತು, ಅದಕ್ಕೆ ಬೇಕಾಗಿರುವಂತಹ ಮೆಹಂದಿ ಎಲೆಗಳನ್ನ ಈ ಥರ ಕಿತ್ಕೊಳ್ತಾ ಇದ್ದೀನಿ. ಈ ಎಲೆಗಳ ಜೊತೆಗೆ ಕೆಲವೊಂದು ದಾಸವಾಳದ ಎಲೆಗಳನ್ನ ಕೂಡ ಈ ಥರ ಕಿತ್ಕೊಳ್ತಾ ಇದ್ದೀನಿ. ಪೂಜೆಗೆ ಬೇಕಾಗಿರುವಂಥ ತಯಾರಿ ಎಲ್ಲ ಕೂಡ ಮಾಡಿಕೊಟ್ಟಿದ್ದೀನಿ. ಈಗ ಮನೆಯಲ್ಲಿ ಯಾರಾದರೂ ಒಬ್ರು ಪೂಜೆ ಅನ್ನೋದು ಮಾಡ್ತಾರೆ. ನನಗೆ ಸ್ವಲ್ಪ ಎಕ್ಸ್ಟ್ರಾ ಕ್ಲೀನಿಂಗ್ ವರ್ಕ್ಸ್ ಎಲ್ಲನೂ ಇರೋದ್ರಿಂದ ಸಂಜೆ ಪೂಜೆ ನಾನು ಮಾಡ್ತೀನಿ. ಆಗಲೇ ಹೇಳ್ದೆ ಅಲ್ವಾ ಪ್ರತಿನಿತ್ಯ 3-4 ಸ್ಟ್ರಾಬೆರಿ ಸಿಗುತ್ತೆ ಅಂತ. ಇವತ್ತು ಕೂಡ ಒಂದು 4 ಸ್ಟ್ರಾಬೆರಿ ಆಗಿತ್ತು. ಅದರಲ್ಲಿ 2 ಸ್ಟ್ರಾಬೆರಿನ ದೇವರ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಇನ್ನು ಆಗಲೇ ಹೇಳ್ದೆ ಅಲ್ವಾ ಏರ್ ಪ್ಯಾಕ್ಗೋಸ್ಕರ ದಾಸವಾಳದ ಹೂವಿನ ಎಲೆಗಳು ಮತ್ತು ಈ ಥರ ಮೆಹಂದಿ ಸೊಪ್ಪು ಕೂಡ ಕಿತ್ಕೊಂಡ್ಬಂದಿದ್ದೀನಲ್ವಾ, ಅದನ್ನೆಲ್ಲ ಕೂಡ ಈ ಥರ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಏರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಪೂಜೆಯ ವೈಬ್ಸ್ನ ನೋಡ್ಕೊಂಬರೋಣ. ನೆಕ್ಸ್ಟ್ ಇವಾಗ ಆಗಲೇ ನೆನೆಸಿಟ್ಟಿದ್ದಂತಹ ದೀಪಗಳನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಕೌಂಟರ್ನ ಒಂದ್ಸತಿ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈ ದೀಪಗಳೆಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ನಾನು ಯಾವಾಗಲೂ ತೋರಿಸೋ ಥರನೇ ಡ್ರೈಯಿಂಗ್ ಮ್ಯಾಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಡ್ರೈಯಿಂಗ್ ಮ್ಯಾಟ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ತರಕಾರಿ ತೊಳೆದಿಡಕ್ಕಿರ್ಬೋದು, ಈ ಥರ ದೀಪಗಳೆಲ್ಲ ತೊಳೆದಿಡಕ್ಕಿರ್ಬೋದು. ನೀರು ಕಟ್ಟೆ ಮೇಲೆ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗ್ದಿರ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇನ್ನು ಇದು ಡ್ರೈ ಮಾಡೋದು ಕೂಡ ತುಂಬಾ ಈಸಿ. ಇದರ ಲಿಂಕ್ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಮಾತಾಡ್ತಾನೆ ದೀಪಗಳೆಲ್ಲ ಸ್ವಚ್ಛ ಮಾಡಿದ್ದಾಯಿತು. ಈಗ ಬ್ರಾಸ್ ಐಟಮ್ಸು ಕೂಡ ತೊಳೆದಿಟ್ಟಿದ್ದೆ ಅಲ್ವಾ, ಅದನ್ನ ಕೂಡ ಒಂದು ಕ್ಲಾತ್ ಇಂದ ನೀಟಾಗಿ ವೈಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ.
ಇನ್ನು ತಾಮ್ರ, ಹಿತ್ತಾಳೆ, ಬೆಳ್ಳಿ ಐಟಮ್ಸ್ನೆಲ್ಲ ಯಾವ ಥರ ನಾನು ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ಈಗಾಗಲೇ ಕೆಲವೊಂದು ವಿಡಿಯೋಸ್ ಮುಖಾಂತರ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ, ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ಏರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ವಿಡಿಯೋದಲ್ಲಿ ತೋರಿಸ್ದಂಗೆ ಕೆಲವೊಂದು ದಾಸವಾಳದ ಹೂಗಳನ್ನ ತೊಗೊಂಡಿದ್ದೀನಿ, ಕೆಲವೊಂದು ರೋಸ್ ಫ್ಲವರ್ಸ್ನ ಕೂಡ ತೊಗೊಂಡಿದ್ದೀನಿ. ಈಗ ಬೌಲಲ್ಲಿ ಏನು ನೋಡಿದ್ರಿ, ಅದು ಹಿಂದಿನ ದಿನ ರಾತ್ರಿಯಲ್ಲೇ ಸ್ವಲ್ಪ ಅಗಸೆ ಬೀಜ, ಅಕ್ಕಿ ಮತ್ತು ಮೆಂತ್ಯ ಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಅದರಲ್ಲೇ ರೋಸ್ ಪೆಟಲ್ಸು ಮತ್ತು ದಾಸವಾಳದ ಹೂಗಳನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆಹಂದಿ ಸೊಪ್ಪು, ಆಮೇಲೆ ದಾಸವಾಳದ ಹೂವಿನ ಎಲೆಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಮೊಸರನ್ನ ಯೂಸ್ ಮಾಡ್ಬೋದು. ನಾನು ರಾತ್ರಿ ಗಂಜಿನ ತೆಗೆದಿಟ್ಟಿದ್ದೆ, ಅನ್ನ ಬಸಿತೀವಲ್ವ, ಆ ಗಂಜಿನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಒಂದು ಕಂಡೀಷ್ನರ್ನ ತೋರಿಸಿದ್ದೀನಿ, ಅದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಒಂದು ವೇಳೆ ನಿಮ್ಗೆ ಏನಾದ್ರು ಗ್ರೇ ಏರ್ಸ್ ಇದೆ ಅನ್ನೋದಾದರೆ ಅಂಥವ್ರಿಗೆ ಈ ಒಂದು ಪ್ಯಾಕ್ ಇನ್ನೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಬಟ್ ಈ ಒಂದು ಪ್ಯಾಕ್ ಹಾಕಬೇಕಾದ್ರೆ ಸ್ವಲ್ಪ ಮೆಸ್ಸಿ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ವಿಡಿಯೋಸ್ಗೆ ನನಗೆ ಕಮೆಂಟ್ ಮಾಡಿದ್ದೀರಾ, ಈ ಥರ ಏರ್ ಪ್ಯಾಕ್ನ ಹಾಕಿದ್ಮೇಲೆ ಶಾಂಪೂ ಮಾಡಬೇಕಾ ಬೇಡವಾ ಅಂತ. ಈ ಥರ ಯಾವುದೇ ಏರ್ ಪ್ಯಾಕ್ ಹಾಕಿದ್ರೂ ಕೂಡ ಏರ್ ವಾಶ್ ಮಾಡುವಾಗ ಯಾವುದೇ ಕಾರಣಕ್ಕೂ ಶಾಂಪೂನ ಯೂಸ್ ಮಾಡಬಾರ್ದು. ಒಂದು ವೇಳೆ ಯೂಸ್ ಮಾಡಿದ್ರೆ ಪ್ಯಾಕ್ ಏನು ಹಾಕಿದ್ದೀವಿ ಅದರ ಎಫೆಕ್ಟ್ ಅನ್ನೋದು ತುಂಬ ಕಡಿಮೆ ಆಗಿಬಿಡುತ್ತೆ. ಪ್ಯಾಕ್ ಹಾಕ್ಕೊಂಡು ಕೆಲವೊಂದು ಎಡಿಟಿಂಗ್ ವರ್ಕ್ಸ್ ಎಲ್ಲನೂ ಇತ್ತು, ಅದನ್ನೆಲ್ಲ ಫಿನಿಶ್ ಮಾಡಿಕೊಂಡೆ. ಅದೆಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನದ ಟೈಮೇ ಆಗೋಗಿತ್ತು. ಈಗ ನಾನು ಹೇರ್ ವಾಶ್ ಮಾಡಿಕೊಂಡು ಕೆಲವೊಂದು ಪೂಜಾ ವಸ್ತುಗಳನ್ನೆಲ್ಲ ಏನು ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಕೂಡ ನೀಟಾಗಿ ಈ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ನಿಮ್ಮ ಹತ್ರ ಕಾರ್ಡ್ಬೋರ್ಡ್ ಬಾಕ್ಸ್ ಬದಲಾಗಿ ಬೇರೆ ರೀತಿ ಪ್ಲಾಸ್ಟಿಕ್ ಕಂಟೈನರ್ಸ್ ಇದ್ದರೆ ಅದನ್ನ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಈ ಥರ ಕಾರ್ಡ್ಬೋರ್ಡ್ ಬಾಕ್ಸಸ್ಸಲ್ಲೂ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರು. ಈ ಬ್ರಾಸ್ ಐಟಮ್ಸ್ ಎಲ್ಲನೂ ತೊಳೆದಿಟ್ಟಿದ್ದೆ ಅಲ್ವಾ, ಇದು ಕೂಡ ನೀಟಾಗಿ ಒಣಗಿದೆ. ಇದನ್ನು ಅದರ ಜಾಗದಲ್ಲಿ ಜೋಡಿಸ್ಕೊಳ್ತೀನಿ. ಆಲ್ಮೋಸ್ಟ್ ಡೆಕೋರ್ ಐಟಮ್ಸ್ ಇರ್ಬೋದು, ಈ ಥರ ದೀಪಗಳನ್ನೆಲ್ಲ ಕೂಡ ಒಂದೇ ಕಡೆ ಆರ್ಗನೈಸ್ ಮಾಡ್ಕೊಳ್ತೀನಿ. ಅದನ್ನೆಲ್ಲ ಕೂಡ ಪ್ಲೇಸ್ ಚೆಕ್ ಮಾಡಿಕೊಂಡು ನೀಟಾಗಿ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಜೋಡಿಸ್ಬೇಕಾದ್ರೆ ಅಲ್ಲಲ್ಲಿ ಒಂದು ಸಣ್ಣ ಸಣ್ಣ ಹುಳ ಕಾಣಿಸ್ತಿತ್ತು. ಕೆಳಗಡೆ ಕೆಲವೊಂದು ಹಬ್ಸ್ ಎಲ್ಲನೂ ಇಟ್ಕೊಂಡಿರ್ತೀನಿ, ಅದನ್ನೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬಾತ್ ಪೌಡರು, ಹೇರ್ ವಾಷಿಂಗ್ ಪೌಡರು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಅಂತಲೇ ಕೆಲವೊಂದು ಹಬ್ಸ್ನ ಇಟ್ಕೊಂಡಿರ್ತೀನಿ. ಮನೇಲಿ ಸಿಗೋವಂಥ ಕೆಲವೊಂದು ಹಬ್ಸ್ನ ಕೂಡ ಒಣಗಿಸಿ ಇಟ್ಕೊಂಡಿರ್ತೀನಿ. ಅದರಲ್ಲಿ ಏನಾದರೂ ಹುಳ ಆಗಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಕೂಡ ಅರಿಶಿಣದ ಪೌಡರು, ಅದನ್ನು ಒಂದ್ಸರಿ ಚೆಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಇನ್ನು ಯಾವ್ಯಾವ್ದೆಲ್ಲನೂ ಕ್ಲೀನಾಗಿದೆ ಇಲ್ವಾ ಅಂತ ಎಲ್ಲದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜವ್ವಾದು ಲಿಕ್ವಿಡ್, ಇನ್ನು ಅದ್ರ ಪಕ್ಕದಲ್ಲಿರುವಂಥದ್ದು ಜವ್ವಾದು ಪೌಡರು. ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋನ ಶೇರ್ ಮಾಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ನೋಡಲೇಬೇಕಾಗಿರೋವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಅದು ಹೆಲ್ಪ್ಫುಲ್ ಆಗುತ್ತೆ. ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಎಲ್ಲ ಕಡೆ ಕೂಡ ಸಿಂಪಲ್ಲಾಗಿ ಈ ಥರ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಕೊಳೆಯೇ ಇರಲಿಲ್ಲ. ಎಲ್ಲೋ ಒಂದು ಸಣ್ಣ ಹುಳ ಕಾಣಿಸಿದ್ರಿಂದ ಎಲ್ಲದನ್ನ ಒಂದ್ಸರಿ ಚೆಕ್ ಮಾಡ್ತಾ ಇದ್ದೀನಿ. ಕೆಲವೊಂದು ಇಂಡಸ್ ವ್ಯಾಲೆ ಪ್ರಾಡಕ್ಟ್ಸ್ ಎಲ್ಲಾನು ತರಿಸ್ಕೊಂಡಿದ್ದೆ, ಅದನ್ನೆಲ್ಲ ಕೂಡ ಇದೇ ಏರಿಯಾದಲ್ಲೇ ಇಟ್ಕೊಂಡಿದ್ದೀನಿ. ಆ ಬಾಕ್ಸ್ನ ಕೂಡ ತೆಗೆದ್ಬಿಟ್ಟು ಎಲ್ಲದನ್ನ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಪಕ್ಕದಲ್ಲೇ ಗ್ರಾಸರೀಸ್ನೆಲ್ಲ ಕೂಡ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮು ನಾನು ಮಿಲ್ಲೆಟ್ಸ್ನ ಯೂಸ್ ಮಾಡಿದಾಗ ಒಂದು ಮಿಲ್ಲೆಟ್ ಪ್ಯಾಕೆಟ್ನ ಓಪನ್ ಮಾಡಿ ಇಟ್ಟಿದ್ದೆ. ಅದರಿಂದನೇ ಸಣ್ಣ ಸಣ್ಣ ಹುಳಗಳನ್ನೋದು ಬಂದಿತ್ತು. ಅಂದರೆ ಏರ್ ಟೈಟ್ ಆಗಿಲ್ಲ ಅಂದರೆ ಗಾಳಿ ಆಡೋ ಚಾನ್ಸ್ ಜಾಸ್ತಿ ಇರುತ್ತೆ ಅಲ್ವಾ, ಅದರಿಂದನೇ ಬೇಗ ಹುಳಗಳನ್ನೋದು ಅಟ್ಯಾಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕೂಡ ತೆಗೆದು ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಆ ಒಂದು ಪಾಕೆಟ್ ಓಪನ್ ಇರೋದ್ರಿಂದ ಬೇರೆ ಯಾವುದಾದ್ರೂ ಗ್ರಾಸರೀಸ್ಗೆ ಏನಾದ್ರು ಹುಳ ಆಗಿದೆಯಾ ಅಂತೆಲ್ಲನೂ ಚೆಕ್ ಮಾಡಿಕೊಂಡು ಈ ಥರ ಎಲ್ಲದನ್ನ ಕೂಡ ನೀಟಾಗಿ ಕ್ಲಿಪ್ಸ್ ಸಹಾಯದಿಂದ ಏರ್ ಟೈಟಾಗಿ ಸೆಕ್ಯೂರ್ ಮಾಡಿಕೊಂಡು ಜೋಡಿಸ್ಕೊಂಡಿದ್ದೀನಿ. ಇನ್ನು ಈಗ ತಂದಿರೋವಂತಹ ಗ್ರಾಸರೀಸ್ನೆಲ್ಲ ಕೂಡ ಜೋಡಿಸ್ಕೊಳ್ಬೇಕು. ಮೊದಲಿಗೆ ಒಂದು ತೋರಿಸ್ಬೇಕಾಗಿರುವಂಥ ಕಿಟ್ ಇದೆ, ಅದು ಬಂದು ಇದೆ. ಇದು ಗೋಲ್ಡ್ ಫೇಶಿಯಲ್ ಕಿಟ್ಟು. ಇದರಲ್ಲಿ ತುಂಬ ಬ್ರ್ಯಾಂಡ್ಸ್ ಅನ್ನೋದು ಅವೈಲಬಲ್ ಇರುತ್ತೆ. ನಾನು ತೋರಿಸ್ತಾ ಇರುವಂಥ ಬ್ರ್ಯಾಂಡ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಲ್ಲಿ ಸ್ಕ್ರಬ್ ಇರ್ಬೋದು, ಜೆಲ್ ಮತ್ತು ಪ್ಯಾಕ್ ಎಲ್ಲದೂ ಕೂಡ ಬಂದಿರುತ್ತೆ. ಇದನ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಯೂಶ್ವಲಿ ಈಗ ಫಂಕ್ಷನ್ ಸೀಸನ್ ಆಗಿರೋದ್ರಿಂದ ನಿಮಗೆ ಯಾರಿಗಾದ್ರೂ ಯೂಸ್ ಆಗುತ್ತೇನೋ ಅನ್ನೋದ್ರಿಂದ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈಗ ಏನೇನು ಗ್ರಾಸರೀಸ್ ತೊಗೊಂಡು ಬಂದಿದ್ದೀನಿ ಅದನ್ನೆಲ್ಲ ಕೂಡ ನೀಟಾಗಿ ಜೋಡಿಸ್ಕೊಳ್ತೀನಿ. ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿದ್ದಂತಹ ದುಬೈ ಕುನಾಫಾ ಚಾಕ್ಲೇಟ್ನ ಮಾಡೋದಕ್ಕೋಸ್ಕರ ಕೂಡ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಬಂದಿದ್ದೀನಿ. ಇದರ ರೆಸಿಪಿ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಕಮಿಂಗ್ ವೀಡಿಯೋಸಲ್ಲಿ ಪೋಸ್ಟ್ ಮಾಡ್ತೀನಿ.
ನೆಕ್ಸ್ಟ್ ಇದು ಬಂದು ಪೇಪರ್ ಸೋಪು. ಪುಟ್ಟದಾಗಿರುವಂಥ ಪೇಪರ್ಸ್ ಇರುತ್ತೆ. ಇದನ್ನು ಮನೆಯಲ್ಲೂ ಕೂಡ ರೆಡಿ ಮಾಡ್ಕೊಳ್ಬೋದು. ಟ್ರಾವೆಲ್ ಎಲ್ಲ ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಬಟ್ ಮಕ್ಕಳು ಬೇಕು ಅಂದಿದ್ದರಿಂದ ಅದು ಕೂಡ ಒಂದು ಪುಟ್ಟದಾಗಿರುವಂಥದ್ದು ತೊಗೊಂಡು ಬಂದಿದ್ದೆ. ಈಗ ಎಲ್ಲ ಗ್ರಾಸರೀಸ್ನ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಈಗಾಗಲೇ ಕೆಲವೊಂದು ವೀಡಿಯೋಸಲ್ಲಿ ಗ್ರಾಸರೀಸ್ನೆಲ್ಲ ಯಾವ ಥರ ಆರ್ಗನೈಸ್ ಮಾಡ್ಕೊಳ್ತೀನಿ, ಪ್ಯಾಂಟ್ರಿನ ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಡೀಟೇಲಾಗಿ ತೋರಿಸ್ತಾ ಇಲ್ಲ. ಮಕ್ಕಳ ಹೆಲ್ಪ್ ತಗೊಂಡು ಎಲ್ಲ ಗ್ರಾಸರೀಸ್ನ ಕೂಡ ಕ್ವಿಕ್ಕಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾಯಿತು. ಇನ್ನು ಇವತ್ತು ಹುಣ್ಣಿಮೆ ಆಗಿರೋ ಕಾರಣ ಮನೆಯಲ್ಲೂ ದೇವಸ್ಥಾನದಲ್ಲಿ 365 ಬತ್ತಿಗಳನ್ನ ಹಚ್ಚಬೇಕಲ್ವಾ. ಸೊ ಅದಕ್ಕೋಸ್ಕರ 365 ಬತ್ತಿಗಳನ್ನ ಈಸಿಯಾಗಿ ಯಾವ ಥರ ತಯಾರಿ ಮಾಡ್ಕೊಳ್ಬೋದು ಅಂತ ನೋಡೋಣ. ಮೊದಲಿಲ್ಲಿ ಕಾಟನ್ ರೋಲ್ನ ತೊಗೊಂಡಿದ್ದೀನಿ. ಆಮೇಲೆ ಒಂದು ಬಾಕ್ಸ್ದು ಲಿಡ್ ಬರುತ್ತೆ ಅಲ್ವಾ, ಅದನ್ನು ತೊಗೊಂಡು 45 ಸತಿ ಬತ್ತಿನ ಸುತ್ತಕೊಂಡು ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ. ಈಗ ಲಿಡ್ಡಿಂದ ಬತ್ತಿಗಳನ್ನ ತೆಗೆದ್ರೆ ಈ ಥರ ಒಂದು ಆರ ರೀತಿ ಕಾಣಿಸುತ್ತೆ. ಇದನ್ನು ಈಗ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಕ್ಯಾಮ್ರಾನ ಸರಿಯಾಗಿ ಸೆಟ್ ಮಾಡದೇ ಇರೋ ಕಾರಣ ನಿಮಗೆ ನೀಟಾಗಿ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ. ಬಟ್ ನಾನು ಹೇಳಿರೋ ಮೆಥಡ್ನ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಈ ಥರ ಬತ್ತಿಗಳನ್ನ ಮಾಡ್ಕೊಳ್ಬೋದು. ಈಗ ಆರ ಏನು ಮಾಡ್ಕೊಂಡಿದ್ವಿ ಅದರಲ್ಲಿ 8 ಪಾರ್ಟ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 5 ಎಕ್ಸ್ಟ್ರಾ ಬತ್ತಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದರಲ್ಲಿ 45, 2 ಸೇರಿ 90, 90 4 ಸರಿ ಹಾಕಿದ್ರೆ 360 ಆಗುತ್ತೆ. ಅದ್ರ ಜೊತೆಗೆ ನಾವು ಎಕ್ಸ್ಟ್ರಾ ಒಂದು 5 ಬತ್ತಿನ ಈ ಥರ ಸೇರಿಸ್ಕೊಳ್ಬೇಕಾಗತ್ತೆ. ಈಗ ಇದನ್ನೆಲ್ಲನೂ ಈ ಥರ ಟ್ವಿಸ್ಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಕಾಟನ್ ದಾರ ಅಥವಾ ಇದೇ ಒಂದು ಬತ್ತಿಯಿಂದ ಗಂಟು ಹಾಕ್ಕೊಳ್ಬೇಕಾಗತ್ತೆ. ಆಗ ನಿಮಗೆ ಆ ಕಡೆ ಈ ಕಡೆ ಮೂವ್ ಆಗ್ದಿರ ನೀಟಾಗಿ ಇರುತ್ತೆ. ಇನ್ನು ಸ್ಟಾರ್ಟಿಂಗ್ ತುದಿಗಳೆಲ್ಲ ಏನಿದೆ ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ತಾ ಒಂದು ಹತ್ತಿರಕ್ಕೆ ತೊಗೊಂಬರ್ಬೇಕಾಗತ್ತೆ. ಅಂದರೆ ತುದಿ ಯಾವ ಥರ ಇರುತ್ತೆ ಆ ಥರ ಮಾಡ್ಕೊಳ್ಬೇಕಾಗತ್ತೆ. ಮಧ್ಯದಲ್ಲಿ ನೀವು ಬೇಕಂದರೆ ಅದನ್ನು ರೋಲ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಕಾಟನ್ ಬತ್ತಿನ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಸೆಟ್ನ ರೆಡಿ ಮಾಡ್ಕೊಂಡಿದ್ದೀನಿ, ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ದೀಪನ ಹಚ್ಚೋದಕ್ಕೋಸ್ಕರ. ಈಗ ಈ ಬತ್ತಿಗಳನ್ನ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ನೆನೆಸಿಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಎಳ್ಳೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ತುಪ್ಪನ ಕೂಡ ಯೂಸ್ ಮಾಡ್ಬೋದು. ಈ ಥರ ದೀಪ ಹಚ್ಚೋದಕ್ಕಿಂತ ಮುಂಚೆ ಒಂದು 30 ನಿಮಿಷ ಆದ್ರೂ ನೆನೆಸಿಡೋದಾದರೆ ದೀಪ ತುಂಬ ಚೆನ್ನಾಗಿ ಬೆಳಗುತ್ತೆ. ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಸ್ಯಾರಿನ ವೇರ್ ಮಾಡಲೇಬೇಕು. ಸೊ ಅದನ್ನೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಚಾನಲಲ್ಲಿ ಇತ್ತೀಚೆಗೆ ಗೆಟ್ ರೆಡಿ ವಿತ್ ಮೀ ಅನ್ನೋ ಒಂದು ರೀಲ್ಸ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅನ್ನೋದಾದರೆ ಇನ್ಸ್ಟಾದಲ್ಲೂ ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಈಗ ಸಿಂಪಲ್ ಆಗಿ ಮನೇಲಿ ಮಾಡುವಂಥ ಪೂಜೆನ ಮಾಡಿಬಿಟ್ಟು ಆಮೇಲೆ ಈ ಒಂದು ದೀಪನ ಮನೇಲಿರೋರು ಎಲ್ಲರೂ ಸೇರಿ ಹಚ್ತೀವಿ. ಅದಕ್ಕೆ ಬೇಕಾಗಿರುವಂಥ ತಯಾರಿ ಎಲ್ಲ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲನೂ ಹಚ್ಕೊಂಡು ಹೂವಿನಿಂದ ಅಲಂಕಾರ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈ ಥರದ ದೀಪ ನಿಮ್ಮಲ್ಲಿ ಎಷ್ಟು ಜನ ಹಚ್ತೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಥರದ ವೀಡಿಯೋಸ್ನೆಲ್ಲ ಮುಂಚಿತವಾಗಿ ಇನ್ಸ್ಟಾದಲ್ಲಿ ರೀಲ್ಸ್ ಮುಖಾಂತರ ಶೇರ್ ಮಾಡ್ತಾ ಇರ್ತೀನಿ. ಇನ್ಸ್ಟಾ ಐಡಿನ ನೀವು ಯಾರಾದರೂ ಫಾಲೋ ಮಾಡ್ತಿಲ್ಲ ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಹುಣ್ಣಿಮೆ ಟೈಮಲ್ಲಿ ದೇವಸ್ಥಾನಗಳಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ. ಕ್ರೌಡ್ ಜಾಸ್ತಿ ಇದ್ರೂ ಪ್ರತಿಯೊಬ್ಬರು ಹಚ್ಚಿರುವಂಥ ದೀಪದಿಂದ ಬರುವಂಥ ಕಾಂತಿಯಿಂದ ಒಂದು ರೀತಿ ಪ್ಲೆಸೆಂಟಾಗಿ ಆ ಒಂದು ಅಟ್ಮಾಸ್ಫಿಯರೇ ಬೇರೆ ಇರುತ್ತೆ. ಎಷ್ಟೇ ಚಳಿ ಇದ್ರೂ ಆ ದೀಪಗಳ ಕಾಂತಿಯಿಂದ ಚಳಿ ಅನ್ನೋದೇ ಫೀಲ್ ಆಗ್ದಿರ ಒಂದು ರೀತಿ ಬ್ರೈಟ್ನೆಸ್ ಅನ್ನೋದು ಮೂಡ್ತಾ ಇರುತ್ತೆ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಕೂಡ ಪೂಜೆನ ಮಾಡಿಕೊಂಡು ದೇವರ ದರ್ಶನ ಅನ್ನೋದು ಮಾಡ್ಕೊಂಡು ಬಂದ್ವಿ. ಕೆಲವೊಂದು ರೀಲ್ಸ್ನ ಪೋಸ್ಟ್ ಮಾಡೋಣ ಅನ್ನೋದ್ರಿಂದ ಮಕ್ಕಳ ಸಹಾಯದಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿಸ್ಕೊಂಡಿದ್ದೀನಿ. ಅದನ್ನೇ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ನಿಮ್ಮಲ್ಲಿ ಎಷ್ಟು ಜನ ಈ ಕಾರ್ತಿಕ್ ಮಾಸದಲ್ಲಿ ದೇವಸ್ಥಾನಗಳಲ್ಲಿ ದೀಪನ ಹಚ್ತೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾವು ಬಂದಿದ್ದಂಥದ್ದು ಕಾಶಿ ವಿಶ್ವನಾಥ ದೇವಸ್ಥಾನ. ಇದು ಪುರಾತನ ಕಾಲದಿಂದಲೂ ಕೂಡ ತುಂಬ ಮಹತ್ವವಾದ ದೇವಸ್ಥಾನ ಅಂತಲೇ ಹೇಳ್ಬೋದು.
ಆಲ್ಮೋಸ್ಟ್ ಒಂದು 1 to 2 ಇಯರ್ಸಿಂದ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಗಿ ಈ ಒಂದು ದೇವಸ್ಥಾನಕ್ಕೆ ಇತ್ತೀಚೆಗೆ ತುಂಬ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇದಿರೋ ಅಂಥದ್ದು ಅಟ್ಟೂರ್ ಲೇಔಟ್, ಯಲಹಂಕ, ಬ್ಯಾಂಗ್ಳೂರಲ್ಲಿ. ಐ ಹೋಪ್ ಅಡ್ರೆಸ್ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ದೇವಸ್ಥಾನದ ವೈಬ್ಸ್ ಯಾವ ಥರ ಇತ್ತು ಅಂತ ನೀವೇ ಅಬ್ಸರ್ವ್ ಮಾಡಿ. ಕಾರ್ತಿಕ್ ಮಾಸದಲ್ಲಿ ನಿಮ್ಮಲ್ಲಿ ಯಾರಾದರೂ ಕಾಶಿ ವಿಶ್ವನಾಥ ಸ್ವಾಮಿಯ ದರ್ಶನ ಮಾಡ್ಕೊಳ್ಬೇಕು ಅಂದರೆ ಆ ಕ್ಲಿಪ್ಪಿಂಗ್ಸು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ದೀಪದ ಬೆಳಕಿನ ಕಾಂತಿಯಿಂದ ನಮ್ಮ ಆರೋಗ್ಯಕ್ಕೂ ನಮ್ಮ ಕಣ್ಣಿನ ದೃಷ್ಟಿಗೂ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ಬರ್ತಾ ಇರುವಂತಹ ದೀಪದ ಬೆಳಕಿನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಶಿವತಾಂಡವ ಆಡ್ತಿದ್ದಾರೇನೋ ಅನ್ನೋ ರೀತಿ ಕಾಂತಿ ಅನ್ನೋದು ಬರ್ತಾ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.